ನಾನು ಅಗ್ನಿ ತಂದೆ ಪಾತ್ರ ಮಾಡ್ತಾ ಇದ್ದೀನಿ. ನನಗೂ ಅವನಿಗೂ ಒಂದು ಲವ್ ಆ್ಯಂಡ್ ಹೇಟ್ ರಿಲೇಷನ್ಶಿಪ್ ಇರುತ್ತೆ. ವಿ ಲವ್ ಈಚ್ ಅದರ್ ಬಟ್ ಸ್ಟಿಲ್ ಅದನ್ನು ತೋರಿಸ್ಕೊಳ್ಳೋದಿಲ್ಲ. ಎದುರುಗಡೆ ಹೇಟ್ ಆಗಿ ಕನ್ವರ್ಟ್ ಆಗಿ ನಡೀತಾ ಇರುತ್ತೆ. ಸೊ ಆ ಥರ ಒಂದು ಡಿಫ್ರೆಂಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ಹೇಳ್ಬೋದು. ಅಗ್ನಿ ಅನ್ನೋ ಪಾತ್ರನ ಮಾಡ್ತಾ ಇದ್ದೀನಿ. ಸೊ ಈ ಟ್ರೈಲರ್ ಮತ್ತೆ ಈ ಟೀಸರ್ ನೋಡ್ದಂಗೆ ಅಗ್ನಿ ಅನ್ನೋ ಪಾತ್ರ ಫೈರ್ಗೆ ಕಂಪೇರ್ ಮಾಡುವಂತ ಪಾತ್ರ. ಯಾವಾಗ್ಲೂ ಕೋಪದಲ್ಲೇ ಇರ್ತಾನೆ, ಸಿಟ್ಟಲ್ಲೇ ಇರ್ತಾನೆ. ಬಿಕಾಸ್ ಅವನ ಲೈಫಲ್ಲಿ ನಡೆದಿರೋ ಅಷ್ಟು ಇನ್ಸಿಡೆಂಟ್ಗಳು ಅವನನ್ನ ಹಿಂಗೆ ಮಾಡಿರುತ್ತೆ. ಸೊ ಇದು ನನ್ನ ಪಾತ್ರದ ಬಗ್ಗೆ. ಎಲ್ರಿಗೂ ನಮಸ್ತೆ. ನಾನು ಲೇಖನ ಆ್ಯಂಡ್ ಅಗ್ನಿ ತಂಗಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅದಿತಿ ಅನ್ನೋ ಹೆಸರಲ್ಲಿ. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಪರಿಚಯ ಏನಂತ ಹೇಳಿದ್ರೆ ಅಗ್ನಿಯ ಮುದ್ದಿನ ತಂಗಿ ಅಂತಲೇ ಹೇಳ್ಬೋದು. ಬಿಕಾಸ್ ಅದಿತಿ ಒಂದು ಕನ್ಸರ್ನ್ ಏನಂದರೆ ಅಗ್ನಿಗೆ ಯಾವತ್ತೂ ಒಳ್ಳೆಯದೇ ಮಾಡಬೇಕು ಆ್ಯಂಡ್ ಇಡೀ ಮನೆಯವ್ರಿಗೆ ಲೈಕ್ ಒಳ್ಳೆಯದೇ ಬಯಸ್ತಾಳೆ. ಆ್ಯಂಡ್ ಅವಳು ಇನ್ನೊಂದು ಏನಂದರೆ ಬೇರೆಯವರು ಕೂಡ ಅವಳಿಗೆ ಕೆಟ್ಟದ್ದು ಬಯಸಿದ್ರು ಯಾವತ್ತೂ ಅದಿತಿ ಕೆಟ್ಟದ್ದು ಬಯಸಲ್ಲ. ಆ್ಯಂಡ್ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗೇ ಇರ್ತಾಳೆ. ಸೊ ದಿಸ್ ಈಸ್ ಮೈ ಕ್ಯಾರೆಕ್ಟರ್. ಸೊ ಮೊದಲೇ ಹೇಳ್ದಂಗೆ ನನ್ನ ಕ್ಯಾರೆಕ್ಟರ್ ಹೆಸರು ಮಲ್ಲಿಕಾ ಆ್ಯಂಡ್ ನಾನು ಇರೋದೇ ಅಲ್ಲಿ ಎಡವಟ್ಟು ಮಾಡೋಕ್ಕೆ. ಮಸಾಲ ಇರಬೇಕು ಲೈಫಲ್ಲಿ, ನೆಗೆಟಿವಿಟಿ ಇರಬೇಕು, ಆವಾಗಲೇ ಪಾಸಿಟಿವಿಟಿದು ಇಂಪಾರ್ಟೆನ್ಸು ಇನ್ನೂ ಚೆನ್ನಾಗಿ ಎದ್ದು ಕಾಣುತ್ತೆ. ಸೊ ನನ್ನ ಪಾತ್ರ ಏನು ಅಂತಂದರೆ ಐ ಆಮ್ ಅ ವೆರಿ ಆ್ಯಂಬಿಷಿಯಸ್ ಲೇಡಿ ಆ್ಯಂಡ್ ನನ್ನ ಆ್ಯಂಬಿಷನ್, ನನ್ನ ಗುರಿ ಮುಟ್ಟಬೇಕು ಅಂತಂದರೆ ನಾನು ಸುಮಾರು ಎಡವಟ್ಟುಗಳು ಮಾಡೋಕ್ಕೆ ರೆಡಿ ಇದ್ದೀನಿ. ಬಾಕಿ ನೀವೇ ತೆರೆ ಮೇಲೆ ನೋಡ್ತೀರಾ ಟಿ ವಿ ಮೇಲೆ. ಥ್ಯಾಂಕ್ ಯು. ನನ್ನ ಹೆಸರು ಶ್ರೀಕಾಂತ್ ಅಂತ. ನಾನು ಇಲ್ಲಿ ನಾಣಿ ಪಾತ್ರನ ಮಾಡ್ತಾ ಇದ್ದೀನಿ. ನಾಣಿ ಅಂದರೆ ಸಾಕ್ಷಿಯವರ ಸೋದರ ಮಾವನ ಪಾತ್ರ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಸಾಕ್ಷಿಗೆ ಎಲ್ಲೆಲ್ಲ ತೊಂದರೆ ಆಗುತ್ತೋ ಅಲ್ಲಿ ನಾನು ಸ್ವಲ್ಪ ಅವಳಿಗೆ ಬೆನ್ನೆಲುಬಾಗಿ, ಸಪೋರ್ಟಿವ್ ಆಗಿ, ಪಾಸಿಟಿವ್ ಆಗಿ ಅವಳಿಗೆ ಹೆಲ್ಪ್ ಮಾಡ್ತಾ ಇರ್ತೀನಿ. ಇದೇ ನನ್ನ ಪಾತ್ರ. ಅಂದ್ರೆ ಒಂದು 4 ವರ್ಷ ಡೈಲಿ ನೋಡ್ತಾ ಇದ್ರು ನಾನು ಒಂದು 5 ವರ್ಷದಿಂದ. ಸೊ ಒಂದು ಚಿಕ್ಕ ಗ್ಯಾಪ್ ಕೊಟ್ಬಿಟ್ಟು ಬರೋಣ ಅಂತ ಒಂದು ಸ್ವಲ್ಪ ಟೈಮ್ ತಗೊಂಡು ನನಗೆ ಒಂದಿಷ್ಟು ಪ್ರಿಪ್ರೇಷನ್ಸ್ನ ಮಾಡಿಕೊಂಡು ಆಮೇಲೆ ಮತ್ತೆ ಬಂದಿದ್ದೀನಿ. ವೆರಿ ನೈಸ್. ಹೀರೋಯಿನ್ ಅವರಿಗೆ ಇದು ಕಮೆಂಟ್, ಹೀರೋಯಿನ್ ನಟಿ ಮೀನಾ ಥರ ಇದ್ದಾರೆ, ಇದಕ್ಕೇನೆ ಹೇಳ್ತೀರಾ? ಥ್ಯಾಂಕ್ ಯು. ಥ್ಯಾಂಕ್ ಯು. ಹಳೆ ಅಗ್ನಿ ಸಾಕ್ಷಿ ಅಂತ ಒಂದು ಧಾರಾವಾಹಿ ಹೊಂದಿತ್ತಲ್ಲ, ಸೊ ಅದನ್ನ ಬರೆದವರು ನಮ್ಮ ಪ್ರೊಡ್ಯೂಸರ್ ಸರ್ ಹ್ಯಾರಿಸ್ ಸರ್. ಎಸ್ಪೆಷಲಿ ನಾನು ಇಲ್ಲಿ ಕೂತ್ಕೊಳ್ಳೋದಕ್ಕೆ, ಈ ಪಾತ್ರಗಳೆಲ್ಲ ಕ್ರಿಯೇಟ್ ಆಗಿರೋದಕ್ಕೆ, ಈ ಅಗ್ನಿ ಸಾಕ್ಷಿ ಅನ್ನೋ ಟೈಟ್ಲು ಮತ್ತೆ ನೀವು ನೋಡ್ತಾ ಇರೋದಕ್ಕೆ, ಈ ಐಪ್ ಕ್ರಿಯೇಟ್ ಆಗಿರೋದಕ್ಕೆ ಪ್ರತಿಯೊಂದಕ್ಕೂ ಅವರೇ ಕಾರಣ. ಆಮೇಲೆ ಅವ್ರಿಗೆ ಎಷ್ಟು ಡೀಟೇಲ್ ವರ್ಕ್ ಮಾಡ್ತಾರೆ ಅಂತ ಅಂದರೆ, ಸೊ ನನಗೆ ತುಂಬ ಈಸಿ ಆಗ್ಬಿಡುತ್ತೆ ಅಷ್ಟು ಡೆಪ್ತಾಗಿ. ಅಂದರೆ ಇನ್ಕ್ಲೂಡಿಂಗ್ ಸಣ್ಣ ಸಣ್ಣ ರಿಯಾಕ್ಷನ್ ಕೂಡ ಬರೆದಿರ್ತಾರೆ ಅವರು. ಸರ್ ಯಾಕೆಂದ್ರೆ ಇಲ್ಲ ತುಂಬ ಜನ ನೋಡ್ತಾ ಇರ್ತಾರೆ. ಸೊ ಅವ್ರ ಕನಸಿದು, ಆ್ಯಕ್ಚುಲಿ ಅವ್ರ ಕನಸಿನ ಕೂಸನ್ನ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇದೆಲ್ಲ ಈ ಅಗ್ನಿ ಸಾಕ್ಷಿ ಟೈಟ್ಲ್ ಕ್ರೆಡಿಟ್ಸ್ ಎಲ್ಲ ಅವ್ರಿಗೆ ಹೋಗ್ಬೇಕು. ಫಸ್ಟ್ ಅಗ್ನಿ ಸಾಕ್ಷಿ ಅಂತ ಕ್ರಿಯೇಟ್ ಆಗಿದೆ ಅವ್ರ ಮೈಂಡಲ್ಲಿ, ಅದಾದ್ಮೇಲೆ ಇಲ್ಲೆಲ್ಲ ನೋಡ್ತಾ ಇದೀವಿ ನಾವು. ಆ್ಯಕ್ಚುಲಿ ಹೌದು, ಗ್ರೇ ಶೇಡಲ್ಲೇ ಇರುತ್ತೆ. ಆ್ಯಂಡ್ ಇನ್ನೊಂದು, ಈ ಒಂದು ಗ್ರೇ ಶೇಡು ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಬಿಕಾಸ್ ಇಷ್ಟು ವರ್ಷನೂ ಅಂದರೆ ತುಂಬ ಲವ್ಲಿ ಕ್ಯಾರೆಕ್ಟರ್ಸು, ಸ್ವಲ್ಪ ತುಂಬ ಸಟಲ್ ಆಗಿ ಪಾತ್ರಗಳು ಮಾಡ್ಕೊಂಡು ಬರ್ತಾ ಇದೆ. ಸೊ ಈ ಪಾತ್ರ ನಂಗೆ ಸ್ವಲ್ಪ ಪರ್ಸ್ನಲ್ ಆಗಿ ತುಂಬ ಇಷ್ಟ.